ಸೀನುವಾಗ ಮುಖ ಮುಚ್ಚಿಕೊಳ್ಳುವುದೇಕೆ? ಸೀನುವಿಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತದೆ. ಸೀನುವ ಸಂದರ್ಭದಲ್ಲಿ ನಮ್ಮ ದೇಹದ ಒಳಗೆ ಇರುವ ರೋಗಾಣುಗಳು ಹೊರಗೆ ಬರುತ್ತದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸೀನುವುದರಿಂದ ರೋಗಾಣುಗಳು ಇತರರಿಗೆ ಹರಡುತ್ತದೆ. ಕೆಲವು ಮನುಷ್ಯರು ಸೀನುವಾಗ ಕರವಸ್ತ್ರ, ಶಾಲುಗಳಿಂದ ಬಾಯಿಯನ್ನು ಮುಚ್ಚಿಕೊಳ್ಳುತ್ತಾರೆ. ಮುಖ ಮುಚ್ಚಿಕೊಳ್ಳುವುದರಿಂದ ವಿಪರೀತ ಸದ್ದು ಹೊರಹೊಮ್ಮುವುದಿಲ್ಲ ಮತ್ತು ಯಾವುದೇ ವೈರಸ್ಗಳು ಹರಡುವುದಿಲ್ಲ. ಇದು ಸಂಸ್ಕಾರವಂತ ಮನುಷ್ಯನ ಲಕ್ಷಣವಾಗಿದೆ. ಬೆವರುತ್ತಿರುವಾಗ ಸ್ನಾನ ಮಾಡಬಾರದೇಕೆ? ಕಠಿಣ ಕೆಲಸ ಅಥವಾ ವ್ಯಾಯಾಮ ಮಾಡಿದಾಗ ದೇಹ ಬೆವರುತ್ತದೆ. ದೇಹದ ಒಳಭಾಗದಿಂದ ಮಲಿನತೆಯನ್ನು ತೇವ ರೂಪದಲ್ಲಿ ರೋಮಕೋಪಗಳ ಮೂಲಕ ಹೊರಹಾಕುವ ಕ್ರಿಯೆಯೇ ಬೆವರು. ಇಂತಹ ವೇಳೆ ತಣ್ಣೀರು ಹಾಕಿಕೊಂಡು ಸ್ನಾನ ಮಾಡುವುದರಿಂದ ಬೆವರುವ ಕ್ರಿಯೆಗೆ ತಡೆಯುಂಟಾಗುತ್ತದೆ. ದೇಹದಲ್ಲಿ ಉಷ್ಣಾಂಶವು ಹೆಚ್ಚಾಗಿರುವ ಆ ಹೊತ್ತಿನಲ್ಲಿ ತಣ್ಣೀರಿನ ಸ್ನಾನದಿಂದ ದೇಹದ ಆರೋಗ್ಯಕ್ಕೆ ಹಾನಿಯುಂಟಾಗಬಹುದು. ಆದ್ದರಿಂದ ಬೆವರು ನಿಂತ ಮೇಲೆ ಸ್ನಾನ ಮಾಡಬೇಕೆಂಬ ನಂಬಿಕೆ ಇದೆ. ಬಿಕ್ಕಳಿಕೆ ಬಂದರೆ ಕಳ್ಳತನ ಮಾಡಿದ್ದಾನೆಂದು ಯಾಕೆ ಹೇಳುತ್ತಾರೆ? ಕಳ್ಳತನದಿಂದ ಆಹಾರ ತಿಂದರೆ ಅವಸರವಾಗಿ ತಿನ್ನುತ್ತಾರೆ. ಅವಸರದಿಂದ ತಿಂದ ಆಹಾರವು ಬಿಕ್ಕಳಿಕೆ ತರುತ್ತದೆ. ಇದು ಆಹಾರದ ದೋಷವಲ್ಲ. ಶುಂಠಿ ಬೆರೆಸಿದ ಕಾಫಿ ಕುಡಿದರೂ ಬಿಕ್ಕಳಿಕೆ ಬರುತ್ತದೆ. ಅಜೀರ್ಣದಿಂದಲೂ ಬರಬಹುದು. ಬಿಕ್ಕಳಿಕೆ ಬಂದರೆ ಕಳ್ಳತನ ಮಾಡಿದ್ದಾನೆ ಎಂದು ಹೇಳುವುದು ವಾಡಿಕೆಯಾಗಿದೆ. ನಿಂತು ನೀರು ಕುಡಿಯಬಾರದೇಕೆ? ನೀರು ಮಾನವನ ಆರೋಗ್ಯಕ್ಕೆ ತೀರಾ ಅವಶ್ಯಕ. ಬಾಯಾರಿಕೆಯಾದಾಗ ಅವಸರದಲ್ಲಿ ನೀರು ಕುಡಿಯಬಾರದು. ಇದರಿಂದ ಆರೋಗ್ಯಕ್ಕೆ ಹಾನಿಯಾಗುತ್ತದೆ. ಅವಸರದಲ್ಲಿ ನೀರು ಕುಡಿಯುವುದರಿಂದ ಶ್ವಾಸಕೋಶಕ್ಕೆ ಹೋಗಿ ತೊಂದರೆಯುಂಟಾಗುತ್ತದೆ. ಇಂತಹ ಹಾನಿಯನ್ನು ತಪ್ಪಿಸಲು ಕುಳಿತು ನೀರು ಕುಡಿಯಬೇಕೆಂದು ಹೇಳಿದ್ದಾರೆ. ಹಾಲು ಮಜ್ಜಿಗೆ ಒಂದೇ ಕಡೆ ಇಡಬಾರದು ಏಕೆ? ಹಾಲು ಮತ್ತು ಮಜ್ಜಿಗೆಯನ್ನು ಒಂದೇ ಕಡೆ ಇಟ್ಟಾಗ ಹಾಲನ್ನು ಮಜ್ಜಿಗೆ ಎಂದು, ಮಜ್ಜಿಗೆಯನ್ನು ಹಾಲೆಂದು ಭಾವಿಸುವ ಸಾಧ್ಯತೆ ಇದೆ. ಬಹಳ ಹಿಂದಿನ ಕಾಲದಿಂದಲೂ ಹಾಲು ಮಜ್ಜಿಗೆ ಆಹಾರದ ಪ್ರಮುಖ ವಸ್ತು. ಅದರ ಉಪಯೋಗವೂ ಹೆಚ್ಚು. ಹಾಲಿಗೆ ಮಜ್ಜಿಗೆ ಒಂದು ಬಿಂದು ಬಿದ್ದರೂ ಹಾಲು ಹಾಳಾಗುತ್ತದೆ. ಮನೆಯಲ್ಲಿ ಮಕ್ಕಳಿದ್ದರಂತೂ ಹಾಲಿಲ್ಲದೆ ಜೀವಿಸುವುದು ಕಷ್ಟ. ಅಂತಹ ಪ್ರಮುಖ ಕಾರಣಕ್ಕಾಗಿ ಹಾಲು ಮಜ್ಜಿಗೆ ಒಂದೇ ಕಡೆ ಇಡಬಾರದೆಂಬ ನಿಷೇಧ ಉಂಟಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.